ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ಹಾಗೆ ನಿಮ್ಮ ಉತ್ತಮವಾದ ಕರ್ಮಗಳಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನೀವು ಚೇತರಿಸ್ಕೊಳ್ಳೋಕ್ಕೆ, ಅಂದರೆ ಏನಾದರೂ ಒಂದು ತಿರುವು ತಂದ್ಕೊಳ್ಳೋಕ್ಕೆ, ಇಲ್ಲ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ, ಇಲ್ಲ ಅಂದರೆ ನೀವೇನಾದರೂ ಆ ಒಂದು ವಿಚಾರ ರೆಸನೇಟ್ ಆಯಿತು ಅಂದರೆ ತಕ್ಷಣ ಅದರಲ್ಲಿ ಏನಾದರೂ ಒಂದು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಇದು ಖಂಡಿತ ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ಮನಸ್ಥಿತಿಗೆ ಅದೇನಾದರೂ ಬಂತು ಅಂದರೆ ಖಂಡಿತ ಅದನ್ನು ಪರಿಹಾರದ ರೂಪದಲ್ಲಿ ನೀವು ನಂಬಿದ ಗುರುವಿನಲ್ಲಿ, ಭಗವಂತನಲ್ಲಿ ಶರಣಾಗಿಸಿ ಅದರ ಪ್ರಕಾರ ನೀವು ಏನಾದರೂ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ, ಅದು ಮಂತ್ರ ಜಪ ಆಗಿರ್ಬೋದು, ಇಲ್ಲ ಪ್ರಾರ್ಥನೆ ಆಗಿರ್ಬೋದು, ಒಂದು ಸಂಕಲ್ಪ ಆಗಿರ್ಬೋದು, ಒಂದು ಮ್ಯಾನಿಫೆಸ್ಟ್ ಆಗಿರ್ಬೋದು, ಖಂಡಿತ ನೀವೇನಾದರೂ ದೃಢ ವಿಶ್ವಾಸದಿಂದ ಗುರುವಿನಲ್ಲಿ ನೀವು ನಂಬಿದ ಭಗವಂತನಲ್ಲಿ ಸಮರ್ಪಣೆ ಮಾಡಿಕೊಂಡ್ರೆ ಖಂಡಿತ ಆ ಏನು ಗೊಂದಲ ಇದೆ, ಆ ಏನು ಆತಂಕ ಉಂಟಾಗಿದೆ, ಆ ಏನು ಸಮಸ್ಯೆ ಇದೋ ಅದು ಪರಿಹಾರ ಕಂಡುಕೊಳ್ಳುವಲ್ಲಿ ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಹಾಗಾದರೆ ಇಂದಿನ ನಿಮ್ಮ ಪ್ರಸ್ತುತ ಎನರ್ಜಿ ಪ್ರಕಾರ ಬಾಬಾರವರಿಂದ ನಿಮಗೆ ಯಾವ ಒಂದು ಸ್ಪಷ್ಟವಾದ ಒಂದು ವಿಚಾರ ಕನೆಕ್ಟ್ ಆಗುತ್ತೆ, ಅದ್ರ ಜೊತೆ ನೀವು ಯಾವ ಪರಿಹಾರಕ್ಕೆ ನೀವು ಸಿದ್ಧತೆ ಮಾಡ್ಕೊಳ್ಬೇಕು, ಹಾಗೆ ಯಾವ ಪರಿವರ್ತನೆಯನ್ನು ತಗೊಳ್ಬೇಕು, ಯಾವ ರೀತಿ ನಿಮ್ಮ ಜೀವನದಲ್ಲಿ ಕೆಲವು ಹೆಜ್ಜೆಗಳನ್ನು ಇಡಬೇಕು ಅನ್ನೋದನ್ನು ಯಾವ ರೀತಿ ನಿಮಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ ಮೊದಲು ಈಗಿನ ಪ್ರಸ್ತುತ ಎನರ್ಜಿಗೆ ನೋಡೋದಾದರೆ, ನಿಮ್ಮ ಮನಸ್ಸಲ್ಲಿ ಇವತ್ತು ಬಂದಿರುವ ಒಂದು ವಿಚಾರ ಇದು. ಹೇಗೆ ಅಂದರೆ, ನೀವು ಯಾರಿಗಾದರೂ ಏನಾದರೂ ಸೇವೆ ಮಾಡಬೇಕು, ಅದು ಬಹಳ ದಿನಗಳ ಕನಸಾಗಿತ್ತು, ಅದರಲ್ಲಿ ಅಡೆತಡೆ ಉಂಟಾಗಿತ್ತು, ಅದಕ್ಕೆ ಇಲ್ಲೊಂದು ಸ್ಪಷ್ಟತೆ ಸಿಕ್ತು. ಹಾಗಾಗಿ ಇವತ್ತು ಅದರಲ್ಲಿ ಸಂಪೂರ್ಣವಾಗಿ ಮುಂದುವರೆದ್ರಿ. ಇಲ್ಲ ಯಾರಿಗಾದರೂ ಏನಾದರೂ ತೊಂದರೆ ಆಗಿದೆ, ಇಲ್ಲ ಅವ್ರ ಜೀವನದಲ್ಲಿ ಸ್ವಲ್ಪ ಕಷ್ಟವನ್ನು ಎದುರಿಸ್ತಾ ಇದ್ದಾರೆ, ಇಲ್ಲ ಅವರೊಂದು ಗೊಂದಲದಲ್ಲಿದ್ದಾರೆ, ಅದು ಅಕ್ಕ ತಂಗಿ, ಇಲ್ಲ ಯಾವುದೋ ಒಂದು ಸಂಬಂಧ ಆಗಿರ್ಬೋದು, ಇಲ್ಲ ಹೊರಗಿನವರಾಗಿರ್ಬೋದು, ಅವರ ಹೆಸರಲ್ಲಿ ಒಂದು ಸೇವೆ ಮಾಡಬೇಕು, ಇಲ್ಲ ಪೂಜೆ ಮಾಡಬೇಕು, ಇಲ್ಲ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಏನೋ ಒಂದು ನೀವು ಮನಸ್ಸಲ್ಲೇ ಬೇಡ್ತೀರಾ. ಇದು ಎಲ್ಲಿಗೆ ಯಾವ ರೀತಿ ನಿಮಗೆ ಪರಿವರ್ತನೆ ಕೊಡುತ್ತಾ ಇದೆ ಅಂದರೆ, ಈ ಸಮಯದಲ್ಲಿ ನಿಮಗೆ ಅನ್ನಿಸ್ತಾ ಇಲ್ಲ ಇದು, ಅಂದರೆ ಅದ್ರ ಹಿಂದಿನ ಉದ್ದೇಶ ನಿಮಗೆ ಗೊತ್ತಿಲ್ಲ. ಹಾಗೆ ಇದೀಗ ಏನು ಮಾಡ್ತಾ ಇದ್ದೀರಾ, ಅದಕ್ಕೆ ಮುಂದೆ ಏನು ಪ್ರತಿಫಲ ಸಿಗುತ್ತೆ ಅಂದರೂ ನಿಮಗೆ ಗೊತ್ತಿಲ್ಲ. ತಕ್ಷಣ ಮನಸ್ಸಲ್ಲಿ ಆ ಒಂದು ಸಮಸ್ಯೆಯನ್ನು ನೋಡಿದಾಗ, ಅಂಥ ಸಮಸ್ಯೆಯಲ್ಲಿ ಇದ್ದವ್ರನ್ನ ಕಂಡಾಗ ನಿಮ್ಮ ಒಂದು ಎನರ್ಜಿ ಯಾವುದಕ್ಕೆ ಕನೆಕ್ಟ್ ಆಗ್ತಾ ಇದೆ ಅಂದರೆ, ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಗಳು ನಿಮ್ಮಲ್ಲಿ ಹೆಚ್ಚು ಜಾಗೃತವಾಗ್ತಾ ಇವೆ. ಇದರ ಪ್ರತಿಫಲವೇ ಅವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಇದು ನೀವು ಈ ರೀತಿಯಾಗಿ ಅವ್ರಿಗೇನೋ ಒಂದು ಒಳ್ಳೇದಾಗಲಿ ಅಂತೇಳಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂದರೆ, ಅದರ 10 ಪಟ್ಟು ಫಲ ನಿಮಗೆ ಮರಳಿ ಕೊಡಬೇಕು ಅನ್ನೋದು ಭಗವಂತನ ಯೋಜನೆ ಆಗಿದೆ ಅನ್ನೋ ರೀತಿಯಲ್ಲಿ ಗುರುವು ಸ್ವೀಕಾರ ಮಾಡಿದ್ದಾರೆ ಆ ವಿಚಾರವನ್ನು. ಅಂದರೆ ನೀವು ಏನನ್ನು ನೀಡ್ತಾ ಇದ್ದೀರಾ, ಅದು ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತೇಳಿ, ಅದರ 10 ಪಟ್ಟು ನಾನು ನಿನಗೆ ಒಳ್ಳೆಯದನ್ನು ಕೊಡ್ತೀನಿ. ಯಾಕಂದರೆ ನೀನು ನನ್ನಂತೆ ಸೇವೆ ಮಾಡುವ ಮನೋಭಾವವನ್ನು ಹೊಂದಿದೀಯಾ ಅಂದಮೇಲೆ ನಾನು ಅದಕ್ಕೆ ಪ್ರತಿಯಾಗಿ ನಿನ್ನ ಮೇಲೆ ಕೃಪೆಯನ್ನು ತೋರಿಸ್ಬೇಕಲ್ಲ, ಆ ಕೃಪೆ ನಿನ್ನ ಮೇಲೆ ನನ್ನದಿದೆ ಅನ್ನೋ ರೀತಿಯಲ್ಲಿ ನಿಮಗೆ ಮೊದಲನೇದಾಗಿ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಯಾವ ರೀತಿ ಅಂದರೆ, ನಿಮ್ಮ ಶ್ರದ್ಧೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಸ್ಪಷ್ಟತೆ ಇಲ್ಲದೆ ರೀತಿಯಲ್ಲಿ ಜಾರ್ತಾ ಇದೆ. ಅಂದರೆ ತುಂಬ ಶ್ರದ್ಧೆ ಇದೆ, ನಂಬಿಕೆ ಇದೆ, ಒಂದೇ ಸಾರಿ ಏನಾದರೂ ಭಿನ್ನಾಭಿಪ್ರಾಯಗಳು ಎದುರಾದಾಗ, ಇಲ್ಲ ಯಾವುದೋ ಒಂದಿಷ್ಟು ಅಡೆತಡೆಗಳು ಕಂಡಾಗ, ನಾನು ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ಇದ್ದೀನಿ, ಆದರೂ ಕೂಡ ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಾ ಇದೆ, ಇಲ್ಲ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅಂದರೆ ನಿಮಗೆ ಅನ್ನಿಸ್ತಾ ಇರ್ಬೋದು. ಅದು ನಿಮ್ಮದೇ ಆದ ಒಂದು ಕರ್ಮದ ಭಾಗ ಆಗಿದೆ. ಆದರೆ ನೀವೀಗ ನಿಮ್ಮದೇ ಆದ ಒಂದು ಕರ್ಮದ ಭಾಗದಲ್ಲಿ ಏನೊಂದು ಒಳ್ಳೆಯದನ್ನು ಮಾಡ್ತಿದ್ರೆ ಅದರ ಫಲ ನಿಮಗೆ ನಿಶ್ಚಿತವಾಗಿ ಗುರುವಿನಿಂದ ಸಿಗ್ತಾ ಇದೆ. ಅದನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಅವಕಾಶವನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ನಿಶ್ಚಿಂತೆಯಿಂದ ಇರಿ. ಅದು ಕೂಡ ಕ್ಷಣಿಕ, ಈಗ ಬಂದಿದೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ, ಅದು ಮಾಯ ಆಗತ್ತೆ. ಯಾಕಂದರೆ ಸ್ವಯಂ ಗುರುವೇ ಆ ಭಾರವನ್ನು ಭರಿಸಿದ್ದಾರೆ. ಯಾಕಂದರೆ ನಿಮ್ಮ ಒಂದು ಒಳ್ಳೆಯ ಗುಣಕ್ಕೆ ಅನುಸಾರವಾಗಿ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಶ್ರದ್ಧೆಗೆ ಪ್ರತಿಫಲ ಖಂಡಿತವಾಗಿಯೂ ಗುರು ಒಂದು ಯೋಜನೆಯ ಮೂಲಕ ನಿಮ್ಮ ಜೀವನದಲ್ಲಿ ನೀವು ಚೇತರಿಸ್ಕೊಳ್ಳೋದಾಗಿರ್ಬೋದು, ಇಲ್ಲ ನಿಮ್ಮನ್ನೇ ನೀವು ಗೈಡ್ ಮಾಡ್ಕೊಳ್ಳೋ ರೂಪದಲ್ಲಿ ಈಗ ನೀವು ರೂಪಾಂತರಗೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಹಿಂದೆ ಯಾರಾದರೂ ಬಂದು ನನಗೆ ಸಹಾಯ ಮಾಡಲಿ, ಇಲ್ಲ ಯಾರಾದರೂ ಬಂದು ನನಗೆ ಸಮಾಧಾನ ಮಾಡಲಿ, ಬೆಂಬಲ ನೀಡಲಿ, ಭರವಸೆ ಕೊಡಲಿ ಅಂತೇಳಿ ಹಂಬಲಿಸ್ತಾ ಇದ್ದ ನೀವು ಈಗ ನಿಮಗೆ ನೀವೇ ಸಮಾಧಾನ ಮಾಡ್ತಾ ಇದ್ದೀರಾ. ನಿಮಗೆ ನೀವೇ ಸಮಾಧಾನ ಹೇಳ್ಕೊಳ್ಳೋದ್ರ ಜೊತೆಗೆ ನನ್ನ ಜೊತೆ ಗುರು ಇದ್ದಾರೆ, ನಾನು ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಅಂದಮೇಲೆ, ನಾನು ಹೋಗ್ತಾ ಇರೋ ದಾರಿ ಸರಿ ಇದೆ ಅಂದಮೇಲೆ ಖಂಡಿತ ನನ್ನನ್ನು ನಾನೇ ಅಪ್ರಿಷಿಯೇಟ್ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಒಂದು ಆತ್ಮವಿಶ್ವಾಸಕ್ಕೆ ನೀವು ಬಲ ನೀಡ್ತಾ ಇದ್ದೀರಾ. ಇದೇ ನಿಮ್ಮ ಸ್ವಯಂ ಮೌಲ್ಯವನ್ನು ನೀವು ಅರ್ಥ ಮಾಡ್ಕೊಂಡಿರೋದಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿಂದಲೇ ನಿಮ್ಮ ಹೊಸ ಜರ್ನಿ ಅಂದರೆ ಪ್ರಯಾಣ ಶುರುವಾಗಿದೆ. ಇದು ನಿಮ್ಮ ಅದ್ಭುತವಾದ ತಿರುವಿಗೆ ಕಾರಣವಾಗುತ್ತೆ. ಅಂದರೆ ನೀವಿಲ್ಲಿ ಏನನ್ನು ಅರ್ಥ ಮಾಡ್ಕೊಳ್ಬೇಕು, ಏನನ್ನು ಪಡ್ಕೊಳ್ಬೇಕು, ಯಾವುದನ್ನು ಕಳ್ಕೊಳ್ಬೇಕು,
ಯಾವುದು ನಿಮ್ಮ ಜೀವನದಿಂದ ನೀವು ಇಗ್ನೋರ್ ಮಾಡಬೇಕು, ಎಲ್ಲದರ ಪರಿಪೂರ್ಣ ಅರ್ಥಗರ್ಭಿತವಾದ ಸಾರ ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅದರ ಆಧಾರದ ಮೇಲೆ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಆ ಸಾಧನೆ ಕಡೆ ಹೋಗ್ತೀರಾ. ಒಂದು ಗಮ್ಯವಾದ ಸಾಧನೆ ನಿಮಗೆ ಕನೆಕ್ಟ್ ಆಗುತ್ತೆ. ಹಾಗೆ ಕೆಲವೊಂದಿಷ್ಟು ಸೋಲ್ ಎನರ್ಜಿಗಳು ಕೂಡ ನಿಮಗೆ ಕನೆಕ್ಟ್ ಆಗ್ತದೆ ಸಹಾಯದ ರೂಪದಲ್ಲಿ. ಯಾಕಂದರೆ ಅದು ಗುರು ರೂಪಾಂತರಗೊಳಿಸಿರೋ ಒಂದು ಯೋಜನೆ ಆಗಿದೆ. ಅಂದರೆ ನಿಮಗೋಸ್ಕರ ನೀವು ಅವರಲ್ಲಿ ನಂಬಿಕೆ ಇಟ್ಟು ಶರಣಾಗಿದ್ದೀರಾ, ಶ್ರದ್ಧಾ ಸಬೂರಿಯಿಂದ ವರ್ತನೆ ಮಾಡ್ತಾ ಇದ್ದೀರಾ. ಅಂದರೆ ನಿಮಗೋಸ್ಕರ ಒಂದು ಯೋಜನೆ ಸಿದ್ಧವಾಗಿದೆ. ಅವರ ಮೂಲಕ ನಿಮಗೆ ಸಹಾಯ ಸಿಗ್ಬೋದು, ಇಲ್ಲ ಅವರ ಮೂಲಕ ನಿಮ್ಮ ಜೀವನದಲ್ಲಿ ಬಂದಿರುವ ಒಂದು ಸಮಸ್ಯೆ ಪರಿಹಾರ ಆಗ್ಬೋದು, ಇಲ್ಲ ನಿಮ್ಮ ಜೀವನದಿಂದ ಒಬ್ಬರು ಅಂದರೆ ನಿಮಗೆ ಎದುರಿಗೆ ಚೆನ್ನಾಗಿದ್ದು ಹಿಂದೆ ನಿಮ್ಮ ಬಗ್ಗೆ ಏನೋ ಒಂದು ಅಪಪ್ರಚಾರ ಮಾಡ್ತಾ ಇರೋ ವ್ಯಕ್ತಿ ನಿಮಗೆ ಸ್ಪಷ್ಟವಾಗಿ ಎದುರಿಗೆ ಕಾಣಿಸುವ ಹಾಗೆ ಅವರು ನಿಮಗೆ ಮಾಡ್ಬೋದು. ಅದರಿಂದ ನೀವು ಅವರನ್ನು ದೂರ ಮಾಡ್ಬೋದು. ಇದು ನಡೀತಾನೂ ಇರ್ಬೋದು, ಮುಂದೆ ನಡೀತದೆ ಕೆಲವರ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಒಟ್ಟಾರೆಯಾಗಿ ನೀವೀಗ ಯಾವ ಒಂದು ಮನಸ್ಥಿತಿಯಲ್ಲಿ ಒಬ್ಬರಿಗೆ ಸಹಾಯ ಮಾಡಲಿ ಅಂತೇಳಿ ಬಯಸ್ತಾ ಇದ್ರು ಅದೇ 10 ಪಟ್ಟು ನಿಮ್ಮ ಒಂದು ಒಳ್ಳೆಯ ಮನಸ್ಥಿತಿ ಪರಿಸ್ಥಿತಿಯಾಗಿ ಬರುತ್ತೆ ವಾಪಸ್ ಅನ್ನೋದನ್ನು ಇಲ್ಲಿ ಖಂಡಿತ ನಿಮಗೆ ಸಿಗುವ ಸೂಚನೆಯ ಮೂಲಕ ಕಾಣಿಸ್ತಿದೆ. ಒಟ್ಟಾರೆಯಾಗಿ ನೀವೊಂದು ಗಟ್ಟಿಯಾಗಿ ಹಿಡಿದಿದ್ದೀರಾ, ಅದನ್ನು ನಾನು ಪಡ್ಕೊಳ್ಳೇಬೇಕು, ಇಲ್ಲ ಸಂಭಾಳಿಸ್ಬೇಕು, ಇಲ್ಲ ಪರಿವರ್ತನೆ ಮಾಡಬೇಕು ಅಂತೇಳಿ. ಈ 3 ಮುಖ್ಯ ವಿಚಾರಗಳು ಈಗ ನಿಮ್ಮ ತಲೆಯಲ್ಲಿದ್ದಾವೆ. ಇಲ್ಲ ಅವರಿಂದ ನಾನು ದೂರ ಆಗಬೇಕು ಅನ್ನೋ ರೀತಿಲಿ ಒಟ್ಟಾರೆಯಾಗಿ ಮೊದಲನೇದು ಸಂಭಾಳಿಸ್ತಾ ಇದ್ದೀರಾ, ಪರಿವರ್ತನೆ ಮಾಡೋಕ್ಕೆ ಬಹಳ ತಿದ್ದುತ್ತಾ ಇದ್ದೀರಾ, ಪ್ರಾಮಾಣಿಕ ಪ್ರಯತ್ನವೂ ಇದೆ. ಇವು 3ರಲ್ಲೂ ನೀವು ನಿಮ್ಮನ್ನು ತೊಡಗಿಸಿಕೊಂಡು ಶ್ರಮ ಪಡ್ತಾ ಇದ್ದೀರಾ. ಈ ಶ್ರಮಕ್ಕೆ ಪರಿವರ್ತನೆ ಸಿಗಬೇಕು ಅಂತೇಳಿ ಗುರು ಬಯಸಿದ್ದಾರೆ ಅಂದರೆ ಖಂಡಿತ ಆ ಪರಿವರ್ತನೆ ಸಿಗುತ್ತೆ ನಿಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ. ಅಂದರೆ ನೀವು ಅದನ್ನು ಆ ಒಂದು ಎನರ್ಜಿನ ಹೀಲ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಅನುಸಾರವಾಗಿ. ಒಂದು ಜಪ, ತಪ, ಶ್ರದ್ಧಾ, ಸಂಕಲ್ಪ, ಪೂಜೆ ಈ ರೀತಿಯಾಗಿ ಎಷ್ಟಾಗುತ್ತೋ ಅಷ್ಟು ನೀವು ಸಾಧ್ಯಗೊಳಿಸ್ತಾ ಇದ್ದೀರಾ. ಅದು ಮಿಕ್ಕಿಯೂ ಕೂಡ ಅದರಲ್ಲಿ ಪರಿವರ್ತನೆ ಸಿಗಲಿಲ್ಲ ಅಂದರೆ ನಿಮ್ಮನ್ನು ಅದರಿಂದ ದೂರ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಎರಡಕ್ಕೂ ಕೂಡ ಇಲ್ಲಿ ನೀವು ಸಿದ್ಧರಾಗೇ ಇರಬೇಕು. ಯಾಕೆಂದರೆ ಇದು ನಿಮ್ಮ ಜೀವನದ ಒಂದು ಪ್ರಯಾಣ ಆಗಿದೆ. ಅದು ಅತ್ಯಂತ ದುಃಖಕರವಾಗಿರಬೇಕು ಅಂತ ಏನಿಲ್ಲ. ಯಾಕಂದರೆ ಈಗ ಅದು ಅದೇ ರೀತಿ ಸಾಗ್ತಾ ಇದೆ, ಅದೇ ಮುಂದುವರಿಬೇಕು ಅಂತ ಇನ್ನೂ ಏನಿಲ್ಲ. ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಾ. ಹಾಗಾಗಿ ಇಲ್ಲಿ ನಿಮಗೆ ಫಲ ಆ ಬದಲಾವಣೆಯ ಮೂಲಕವೂ ಸಿಗ್ಬೋದು, ಇಲ್ಲ ಅಂದರೆ ಅದರಿಂದ ನೀವು ಹೊರ ಹೋಗುವ ಮೂಲಕವೂ ಸಿಗ್ಬೋದು. ಒಟ್ಟಾರೆಯಾಗಿ ನಿಮ್ಮ ಜೀವನ ಪೂರ್ಣವಾಗಿ ದುಃಖಕರವಾಗೇ ಇರಬೇಕು ಅಂತ ಏನಿಲ್ಲ. ಅದರಲ್ಲಿ ಪರಿವರ್ತನೆ ಕೂಡ ತಗೊಳ್ಳೋದು ಇರುತ್ತೆ. ಅದು ನಿನ್ನ ಬುದ್ಧಿವಂತಿಕೆ ಮೇಲೆ ನಿಂತಿರುತ್ತೆ. ಅದನ್ನು ಅರ್ಥ ಮಾಡ್ಕೊ ಅನ್ನೋ ರೀತಿಯಲ್ಲಿ ಅರ್ಥನೂ ಕೂಡ ಮಾಡಿಸ್ತಾರೆ. ಇಂದು ನಿಮ್ಮ ಮನಸ್ಥಿತಿ ಒಂದು ಭಾರವಾದ ಅನುಭವ, ಒಂದಿಷ್ಟು ತಳಮಳ ಪಡ್ತಾ ಇತ್ತು. ಕೆಲವು ಸ್ಪಷ್ಟತೆ ಸಿಗದೆ ಒಂದಿಷ್ಟು ವಿಚಾರಗಳು ನಿಮ್ಮ ಮನಸ್ಥಿತಿಯನ್ನು ಕೆಣಕ್ತಾ ಇದ್ವು. ಇವೆಲ್ಲದರ ಅನುಭವ ಹೊತ್ತು ನೀವೆಲ್ಲೋ ಒಂದು ರೀತಿಲಿ ಯೋಚಿಸ್ತಾ ಇದ್ರಿ. ಗುರುವನ್ನು ನೋಡ್ತಾ ನೋಡ್ತಾ ಈ ರೀತಿ ನೀವು ಯೋಚಿಸ್ತಾ ಇರ್ಬೋದು, ಇಲ್ಲ ಅವರನ್ನು ಮನದಲ್ಲಿ ಸ್ಮರಣೆ ಮಾಡ್ಕೊಂಡು ಈ ರೀತಿ ನೀವು ಯೋಚಿಸ್ತಾ ಇದ್ರಿ ಅನ್ನೋ ರೀತಿಯಲ್ಲಿ ಕಾಣಿಸಿದೆ. ಒಟ್ಟಾರೆಯಾಗಿ ಅದಕ್ಕೆ ಉತ್ತರ ಇಲ್ಲಿ ನಿಮಗೆ ಗುರುವೇ ಕೊಡ್ತಾ ಇದ್ದಾರೆ ಈಗಿನ ಎನರ್ಜಿಯ ಪ್ರಕಾರ. ಅಂದರೆ ನೀವು ಇದನ್ನು ಇವತ್ತೇ ನೀವು ಮಾಡಿದ್ರಿ ಅನಿಸುತ್ತೆ, ಅದಕ್ಕೆ ಇವತ್ತೇ ನಿಮಗೆ ಉತ್ತರ ಸಿಗ್ತಾ ಇದೆ. ಈ ವ್ಯಾಕುಲತೆಯ ಬಗ್ಗೆಯೂ ನನಗೆ ತಿಳಿದಿದೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ನಿನ್ನನ್ನು ನಾನು ಗಮನಿಸ್ತಾ ಇದ್ದೀನಿ, ನಿನ್ನ ಪ್ರತಿಯೊಂದು ವಿಚಾರವೂ ಕೂಡ ನನಗೆ ತಿಳಿತಾ ಇದೆ. ಈ ಸಮಯದಲ್ಲಿ ನೀನೇನು ಯೋಚಿಸ್ತಾ ಇದೆ ಅಂತೇಳಿ ನನಗೆ ಗೊತ್ತು. ನಾನು ಬಾಬಾರವರನ್ನು ಆರಾಧನೆ ಮಾಡ್ತಾ ಇದ್ದೀನಿ, ನಂಬಿದ್ದೀನಿ. ಆದರೂ ಕೂಡ ಯಾಕೆ ಇಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗ್ತಾ ಇದೆ, ನನ್ನ ಮನಸ್ಸಿಗೆ ಅಶಾಂತಿ, ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ, ಸಾಕಷ್ಟು ಗೊಂದಲಗಳಿದ್ದಾವೆ. ಇವುಗಳನ್ನು ಹೇಗೆ ನಾನು ಸಂಭಾಳಿಸ್ಬೇಕು, ನನ್ನಿಂದ ಆಗತ್ತಾ ಅನ್ನೋ ರೀತಿಲಿ ನೀವು ಯೋಚಿಸ್ತಾ ಇದ್ದೀರಾ. ಹಾಗೆ ಇಲ್ಲಿ ಗುರು ಶ್ರದ್ಧೆಯ ಒಂದು ರೀತಿಲಿ ನಿಮಗೆ ಹೇಳ್ತಾ ಇದ್ದಾರೆ, ನನ್ನಲ್ಲಿ ಶ್ರದ್ಧೆ ಇಟ್ಟಿದೆಯಾ ಅಂದರೆ ಅದರ ಭಾರ ಕೂಡ ನನ್ನದೇ ಆಗಿರುತ್ತೆ. ನೀನು ಸುಮ್ಮನೆ ಒಂದು ಚಿಂತೆ ಮಾಡ್ತಾ ಇದ್ದೆ, ನೀನು ಯಾವಾಗ ನನ್ನ ಒಂದು ಸ್ಮರಣೆ ಮಾಡಿಕೊಂಡು ಆ ಒಂದಿಷ್ಟು ವಿಚಾರಗಳನ್ನು ನನ್ನ ಪಾದಗಳಿಗೆ ಸಮರ್ಪಣೆ ಮಾಡ್ತೀಯೋ ಅದು ತಲುಪಿರುತ್ತೆ. ನೀನು ವಿಚಾರ ಮಾಡಿದ ತಕ್ಷಣವೇ, ನೀನು ಸಮರ್ಪಣೆ ಮಾಡದಿದ್ರು ವಿಚಾರ ಮಾಡಿದ ತಕ್ಷಣವೇ ಆ ವಿಚಾರಗಳು ನನಗೆ ತಿಳಿತವೆ. ಯಾಕಂದರೆ ನೀನು ನನ್ನ ಶರಣದಲ್ಲಿ ಇರ್ತೀಯ ಮೊದಲೇ. ಹಾಗೆ ನೀನು ದಿನದಲ್ಲಿ ಯಾವ ರೀತಿ ಒಂದು ಗೊಂದಲದಲ್ಲಿದ್ದರೂ ಕೂಡ ಅದು ನನಗೆ ತಿಳಿತದೆ. ನಿನ್ನ ಮುಂದಿನ ಜೀವನಕ್ಕೆ ಒಂದು ಮಾರ್ಗದರ್ಶನ ಖಂಡಿತ ಸಿಗತ್ತೆ. ಇದು ನಿನಗೆ ಅರ್ಥ ಮಾಡಿಸುತ್ತೆ. ನಿನ್ನೊಳಗೆ ನಡೀತಾ ಇರುವ ಒಂದು ಭಾವನಾತ್ಮಕ ಕಥೆಯ ನಿಜವಾದ ಕಾರಣ ಏನು ಅಂತೇಳಿ ನಿನಗೆ ಸ್ಪಷ್ಟತೆ ಸಿಗುತ್ತೆ. ಇದರಿಂದ ಹೊರಬರುವ ದಾರಿ ಏನು ಅಂತೇಳಿ ನಾನು ನಿನಗೆ ಬಹಳ ಬೇಗನೆ ತೋರಿಸ್ತೀನಿ. ಅಂದರೆ ಬಹಳ ದಿನಗಳಿಂದ ಕೆಲವು ವಿಚಾರಗಳಲ್ಲಿ ಅಲೆದಾಡ್ತಾ ಇದೆಯಾ, ಅಂದರೆ ನಿನ್ನ ಮನಸ್ಸು ಅದರಲ್ಲಿರುವ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ. ಆದರೆ ಖಂಡಿತ ನಾನು ಉತ್ತರ ಕೊಡ್ತೀನಿ. ಈ ಸಮಯ ನಿನ್ನ ಸುತ್ತ ಅಂದರೆ ಕೆಲವೊಂದಿಷ್ಟು ಬಹಳ
ಸಕಾರಾತ್ಮಕ ಊರ್ಜೆಗಳಾಗಿರ್ಬೋದು, ಒಂದಿಷ್ಟು ಬೇರೆಯವರು ಒಂದಿಷ್ಟು ವಿಚಾರ ಮಾಡ್ತಾ ಇರುವ ನೆಗೆಟಿವ್ ಊರ್ಜೆಗಳಾಗಿರ್ಬೋದು ವೇಗವಾಗಿ ನಿನ್ನನ್ನು ಸುತ್ತುವರೆದಿದ್ದಾವೆ. ಹಾಗಾಗಿ ಇಲ್ಲಿ ಬದಲಾವಣೆಯ ಪ್ರಭಾವ ನೇರವಾಗಿ ನಿನ್ನ ಮನಸ್ಸು, ನಿನ್ನ ಭಾವನೆ, ನಿನ್ನ ನಿರ್ಧಾರದ ಮೇಲೆ ಬೀಳ್ತಾ ಇದೆ. ಯಾಕಂದರೆ ನಿನ್ನ ಸುತ್ತ ಒಂದಿಷ್ಟು ಸ್ಟ್ರಾಂಗ್ ಔರಾ ಇದೆ. ಅಂದರೆ ನೀನು ತುಂಬ ಸ್ಟ್ರಾಂಗ್ ಪರ್ಸನ್ ಅಂತಲೇ ಇಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲೋ ಒಂದು ರೀತಿಲಿ ಯಾರೋ ಏನೋ ನಿನ್ನವರೇ ನಿನಗೆ ನೋವು ಕೊಟ್ಟಾಗ, ಅನುಮಾನ ಪಟ್ಟಾಗ, ಇಲ್ಲ ನಿನ್ನ ಬಗ್ಗೆ ಏನೋ ಒಂದಿಷ್ಟು ಮಾತನಾಡಿದಾಗ ಅದನ್ನು ನೀನು ತೊಗೊಳ್ಬೇಕು ಅಂತ ತೊಗೊಳ್ಳೋದಿಲ್ಲ, ಆದರೆ ಮನಸ್ಸು ಅದನ್ನು ಮರೆಯೋಕ್ಕೆ ಬಿಡಲ್ಲ. ಆ ರೀತಿ ಅದು ಮನಸ್ಸು ಬೇಗನೆ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಅದು ಪದೇ ಪದೇ ಯೋಚಿಸೋ ರೀತಿಲಿ ನೀನು ಮಾಡ್ತಾಯಿದೆ. ಅಂದರೆ ನಿನ್ನ ಸುತ್ತ ಒಂದು ಸಕಾರಾತ್ಮಕ ಊರ್ಜೆಗಳು ಹೆಚ್ಚಿದ್ದಾವೆ, ಅದ್ರ ಜೊತೆಗೆ ಒಂದಿಷ್ಟು ನಕಾರಾತ್ಮಕ ವಿಚಾರಗಳನ್ನು ಕೂಡ ನೀನು ನಿನ್ನ ಮೇಲೆ ಪರಿಣಾಮ ಬೀರುವ ಹಾಗೆ ಮಾಡಿಕೊಂಡಿದೀಯಾ. ಅದರಿಂದಲೇ ನೀನು ಆಕಸ್ಮಿಕವಾಗಿ ಒಂದು ಕಡೆ ಕುಳಿತು ಈಗ ಏನೋ ಧ್ಯಾನ ಮಾಡ್ತಾ ಇದೆಯಾ, ಇಲ್ಲ ಏನೋ ಮುಂದಿನ ಜೀವನದ ಇಲ್ಲ ಭವಿಷ್ಯದ ಕುರಿತು ಒಂದು ಯೋಜನೆ ಹಾಕ್ತಾ ಇದೆಯಾ ಅಂದರೆ ಅಂದ ತಕ್ಷಣವೇ ಸ್ವಲ್ಪ ಹೊತ್ತು ಅದನ್ನು ಪೆಂಡಿಂಗಲ್ಲಿಟ್ಟು ಮತ್ತೆ ಅವರು ಹಾಗಂದ್ರಲ್ಲ, ಹೀಗಂದ್ರಲ್ಲ, ನಾನು ಅದಾಗಿದ್ನ ಅನ್ನೋ ರೀತಿಲಿ, ಇಲ್ಲ ನಾನು ಅನ್ನೋ ರೀತಿಲಿ ನೀವು ನಿಮ್ಮನ್ನೇ ಅಲ್ಲಿ ಇಟ್ಟು ಯೋಚಿಸೋಕ್ಕೆ ಶುರು ಮಾಡಿದ್ದೀರ ಅನ್ನೋ ರೀತಿಲೇ ಬರ್ತದೆ. ಅಂದರೆ ಒಂದು ಸಕಾರಾತ್ಮಕ ಎನರ್ಜಿ ನಿಮ್ಮ ಯೋಜನೆ ಬಗ್ಗೆ ಯೋಚಿಸುವ ಹಾಗೆ ಮಾಡ್ತಾ ಇತ್ತು. ಎಲ್ಲ ಸರಿಯಾಗೇ ಹೋಗ್ತಾ ಇತ್ತು ಬೆಳಗಿನಿಂದ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ನಂತರ ನಿಮಗೆ ಎಲ್ಲೋ ಒಂದು ರೀತಿಲಿ ಖಿನ್ನತೆ ಜಾರಿ ತಕ್ಷಣ ಒಂದು ಕಡೆ ಕೂತ್ಕೊಂಡು ಒಂದು ರೀತಿಲಿ ಯೋಚಿಸೋಕ್ಕೆ ಶುರು ಮಾಡಿದ್ರಿ. ಅದರಲ್ಲಿ ಒಂದು ಅಶಾಂತಿ, ಒಂದು ಗಂಭೀರತೆಯ ಆಳ ಇತ್ತು. ಅದು ಒಂದು ಅನುಭವಕ್ಕೆ ಬರ್ತಾ ಇತ್ತು. ಅವ್ರು ಹಾಗಂದ್ಬಿಟ್ರಲ್ಲ, ನಾನು ಎಷ್ಟು ಏನೆಲ್ಲ ಒಂದು ಪರಿಶ್ರಮ ಪಟ್ಟರು, ನನ್ನ ತ್ಯಾಗಕ್ಕೆ ಬೆಲೆ ಇಲ್ದಂಗೆ ಆಯಿತು, ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಏನಪ್ಪ ಇದು ಅನ್ನೋ ರೀತಿಲಿ ನೀವು ಯೋಚಿಸ್ತಾ ಇದ್ದೀರಾ. ಹಾಗೆ ತಕ್ಷಣ ಮತ್ತೆ ಅನ್ನಿಸ್ತದೆ, ನಾನು ಬೆಳಗಿಂದ ಚೆನ್ನಾಗೇ ಇದ್ನಲ್ಲ, ಇದೇನಿದು ಇದ್ದಕ್ಕಿದ್ದ ಹಾಗೆ ಇಷ್ಟೊತ್ತಿಲ್ಲದ ಆಲೋಚನೆ ಈ ತಕ್ಷಣ ನನ್ನನ್ನು ಯಾಕೆ ಈ ರೀತಿ ಒಂದಿಷ್ಟು ನಕಾರಾತ್ಮಕ ಪ್ರಭಾವಕ್ಕೆ, ಚಿಂತೆಗೆ, ದುಃಖಕ್ಕೆ ತಳ್ಳುವಂತೆ ಮಾಡ್ತಾ ಇದೆ, ಯಾಕೆ ನನ್ನ ಮನಸ್ಸಲ್ಲಿ ಒಂದಿಷ್ಟು ನೋವನ್ನು ಕೊಡ್ತಾ ಇದೆ ಅನ್ನೋ ರೀತಿಲೂ ಕೂಡ ಯೋಚಿಸ್ತಾ ಇದ್ದೀರಾ. ಅಂದರೆ ಈ ಜಗತ್ತನ್ನೇ ಬಿಟ್ಟು ದೂರ ಹೋಗೋ ರೀತಿಲಿ ನಿಮ್ಮ ಯೋಚನೆಗಳಿದ್ದಾವೆ ಅನ್ನೋ ರೀತಿಲಿ ಬರ್ತದೆ. ಅಂದರೆ ಏನೋ ಒಂದು ರೀತಿಲಿ ಮಾನಸಿಕ ವೇದನೆ. ಅದು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಮನಸ್ಸೊಳಗೆ ಇಟ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಇದು ಇಂದು ಮಧ್ಯಾಹ್ನದ ನಂತರ ನಿಮ್ಮ ಮನಸ್ಸಲ್ಲಿ ಬಂದ ಒಂದು ಆಳವಾದ ಬದಲಾವಣೆ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೆನಪು ಮಾಡ್ಕೊಳ್ಳಿ, ಕೆಲವು ದಿನಗಳಿಂದ ನಿಮ್ಮ ಒಂದು ಜೀವನದಲ್ಲಿ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ವೇದನೆ ಇತ್ತು. ಯಾವುದೋ ಒಂದು ಲಕ್ಷ್ಯವನ್ನು ಹೊಂದಲು ಕೆಲವು ಪರಿಸ್ಥಿತಿಗಳನ್ನು ಬದಲಾಯಿಸಲು ಪ್ರಯತ್ನಿಸ್ತಾ ಇದ್ರಿ. ಅಂದರೆ ಏನೋ ಒಂದು ಗುರಿ ಸಾಧಿಸ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲ ಪರಿವರ್ತನೆ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲ ವೈಯಕ್ತಿಕ ಜೀವನದಲ್ಲಿ ಆಗ್ತಾ ಇರೋ ಒಂದಿಷ್ಟು ಬದಲಾವಣೆಗಳು ನಿಮಗೆಲ್ಲೋ ಒಂದು ರೀತಿಯಲ್ಲಿ ತುಂಬ ಆಯಾಸ ಮೂಡಿಸಿದ್ದಾವೆ. ಒಂದಿಷ್ಟು ಬಂಧನದಲ್ಲಿ ಬಂಧಿಸಲ್ಪಟ್ಟಿದ್ದೀರಾ. ಅಂದರೆ ಅದು ಸಂಬಂಧ ನೋಡೋರ ಕಣ್ಣಿಗೆ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ ಹೊರಗಿನಿಂದ, ಆದರೆ ಒಳಗೆ ಅದರಲ್ಲಿ ನೀವು ತುಂಬ ವೇದನೆ ಪಡ್ತಾ ಇದ್ರೆ ಅದು ನಿಮ್ಮ ರೀತಿಲಿ ಇಲ್ಲ ಅನ್ನೋ ರೀತಿಲಲ್ಲ, ಅದು ಸುಂದರವಾಗಿಲ್ಲ ಅನ್ನೋ ರೀತಿಲೂ ಇಲ್ಲ, ಆದರೆ ಅದು ನಿಮಗೆ ಎಲ್ಲೋ ಒಂದು ರೀತಿಲಿ ತೃಪ್ತಿ ಕೊಡ್ತಾ ಇಲ್ಲ. ತೃಪ್ತಿ ಅಂದ ತಕ್ಷಣ ಇಲ್ಲಿ ಮಾನಸಿಕ ತೃಪ್ತಿ ಕೊಡ್ತಾ ಇಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ, ಎಲ್ಲೋ ಒಂದು ರೀತಿಲಿ ಕಿರಿಕಿರಿ ಮಾಡ್ತಾ ಇದೆ. ಅಂದರೆ ಹೇಗೆ ಅಂದರೆ ಬಿಸಿಯಾದ ತುಪ್ಪ ಉಗುಳಕ್ಕೂ ಆಗ್ತಾ ಇಲ್ಲ, ನುಂಗಕ್ಕೂ ಆಗ್ತಾ ಇಲ್ಲ, ಆ ರೀತಿ ವೇದನೆ ನಿಮಗೆ ನಿಮ್ಮವರಿಂದಲೇ ಸಿಗ್ತಾ ಇದೆ, ನಿಮ್ಮ ಸ್ವಂತ ಸಂಬಂಧದಲ್ಲೇ ಸಿಗ್ತಾ ಇದೆ. ಇದರಿಂದ ಹೊರಗೆ ಬರೋದು ಹೇಗೆ? ಇದು ಪ್ರೀತಿ ವಿಚಾರ ತಗೊಳ್ಳಿ, ಇಲ್ಲ ವೈಯಕ್ತಿಕ ಸಂಬಂಧದ ವಿಚಾರದಲ್ಲಿ ತಗೊಳ್ಳಿ, ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಈ ರೀತಿ ಅನುಭವದಲ್ಲಿ ನೀವು ನಿಂತಿದ್ದೀರಾ. ಇದರಿಂದ ಹೀಲ್ ಆಗೋದು ಹೇಗೆ ಗೊತ್ತಿಲ್ಲ. ನಾನು ಎಲ್ಲ ರೀತಿಯಲ್ಲೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ಯಾವಾಗ ಈ ಸಮಸ್ಯೆಗೆ ಪರಿಹಾರ? ಇದು ನಿಮ್ಮ ಮನಸ್ಸಿನ ಪರಿಸ್ಥಿತಿ ಈಗಿನದ್ದು. ನಾನು ಅದನ್ನು ಸಂಭಾಳಿಸ್ಬೇಕು ಅಂತಲೂ ಪ್ರಯತ್ನಿಸ್ತಾ ಇದ್ದಾರೆ, ಅದನ್ನು ಬದಲಾಯಿಸಬೇಕು ಅಂತಲೂ ಪ್ರಯತ್ನಿಸ್ತಾ ಇದ್ದಾರೆ, ಹಾಗೆ ಅದು ಪಡ್ಕೊಳ್ಬೇಕು ಅನ್ನೋ ರೀತಿಲೂ ಕೂಡ ಯೋಚಿಸ್ತಾ ಇದ್ದಾರೆ. ಅಂದರೆ ಅದನ್ನು ಕಳ್ಕೊಳ್ಳೋಕೆ ನಿಮಗೆ ಇಷ್ಟ ಇಲ್ಲ, ಅದನ್ನು ಏನಾದರೂ ಮಾಡಿ ಉಳಿಸ್ಕೊಳ್ಬೇಕು ಅನ್ನೋದು ನಿಮ್ಮ ಗುರಿಯಾಗಿದೆ. ಅದ್ರ ಜೊತೆಗೆ ನಿಮಗೆ ಸುತ್ತುವರೆದಿಷ್ಟು ಒಂದಿಷ್ಟು ಎನರ್ಜಿಗಳು ಯಾವ ರೀತಿ ಕನೆಕ್ಟ್ ಆಗಿದೆ ಅಂದರೆ ಈ ಒಂದು ಸಂಬಂಧದಿಂದ ಇನ್ನೊಬ್ಬರಿಗೂ ಕೂಡ ನೋವಾಗ್ತದೆ. ಆ ನೋವನ್ನು, ಆ ವೇದನೆಯನ್ನು ನಿಮಗೆ ಅರ್ಗಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಯಾಕಂದರೆ ಅವರು ನಿಮ್ಮವರೇ, ಇವರು ನಿಮ್ಮವರೇ, ಇಬ್ಬರಿಗೂ ನೋವಾದರೂ ಕೂಡ ನಿಮಗೆ ಸಂಕಟ ಆಗ್ತದೆ. ಹಾಗಾಗಿ ಇಲ್ಲಿ ನಾನು ಏನು ಮಾಡಬೇಕು ಅನ್ನೋ ರೀತಿಲಿ ಗೊಂದಲದಲ್ಲಿದ್ದೀರಾ. ಅಂದರೆ ಇಲ್ಲಿ ಗುರು ಹೇಳ್ತಿದ್ರೆ ಇದು ನಿನ್ನದೇ ಆದ ಒಂದು ಕರ್ಮದ ಫಲ ಆಗಿದೆ. ಈ ಅಧ್ಯಾಯ ಮುಗಿಯುತ್ತೆ, ನನ್ನ ಶರಣದಲ್ಲಿದೆಯಾ, ನನ್ನ ಆಶೀರ್ವಾದ ನಿನ್ನ ಮೇಲಿದೆ, ಸ್ವಲ್ಪ ಸಂಭಾಳಿಸು, ಸ್ವಲ್ಪ ಸಮಯ ಕೊಡು ಆ ಸಂಬಂಧಕ್ಕೆ, ಖಂಡಿತ ಅಲ್ಲೇನಾದರೂ ಬದಲಾವಣೆ ತರ್ತೀನಿ, ನಾನು ಒಂದು ಅವಕಾಶ ಕೊಡ್ತೀನಿ. ನೀನು ಹೇಗೆ ಅದನ್ನು ಸಂಭಾಳಿಸಿ ಸರಿಪಡಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೀನು ಬಯಸ್ತಾ ಇದೆಯೋ ಅದೇ ರೀತಿ ನಾನೂ ಕೂಡ ಆ ವ್ಯಕ್ತಿಗಾಗಿರ್ಬೋದು, ಆ ವಿಚಾರಕ್ಕಾಗಿರ್ಬೋದು ಒಂದು ಅವಕಾಶವನ್ನು ಕೊಡ್ತೀನಿ. ಯಾಕಂದರೆ ನೀನು ನನ್ನ ಶರಣದಲ್ಲಿ ಬಂದಿದೆಯಾ, ನಾನು ನಿನ್ನನ್ನು ನೋಡಿ ಅವರನ್ನು ಬದಲಾಯಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ನನಗೆ ನೀನು ಪ್ರೀತಿ, ಹಾಗಾಗಿ ನಿನ್ನ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಕಂದ, ನೀನು ದುಃಖ ಪಡ್ತಾ ಇರೋದು ನೋಡೋಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಅವ್ರಿಗೊಂದು ಚಾನ್ಸ್ ಕೊಡ್ತೀನಿ, ಒಂದು ಅವಕಾಶ ಕೊಡ್ತೀನಿ ಬದಲಾಗೋಕ್ಕೆ. ಆ ರೀತಿಯಾಗಿ ಅವರಲ್ಲಿ ಸುತ್ತುವರೆದು ಒಂದಿಷ್ಟು ಎನರ್ಜಿಗಳನ್ನು ಕನೆಕ್ಟ್ ಮಾಡ್ತೀನಿ. ಹಾಗೆ
ಒಂದಿಷ್ಟು ಕನೆಕ್ಟ್ ಆಗಿ ಅವರಿಗೆ ಏನಾದರೂ ಗೈಡೆನ್ಸ್ ಕೊಡೋ ರೀತಿಯಲ್ಲಿ ಮಾಡ್ತೀನಿ, ಇಲ್ಲ ಅವರಿಗೆ ಮನವರಿಕೆ ಆಗೋ ರೀತಿಯಲ್ಲಿ ಒಂದಿಷ್ಟು ದೃಶ್ಯಗಳು ಅವರ ಎದುರಿಗೆ ಕಾಣುವ ಹಾಗೆ ಮಾಡ್ತೀನಿ. ಅದರ ಆಧಾರದ ಮೇಲೆ ಅವರು ಸುಧಾರಿಸ್ಕೊಳ್ಳೇ ಇಲ್ಲ ಅಂದರೆ ನೀನು ಅನಿವಾರ್ಯವಾಗಿ ಆ ಸಂಬಂಧದಿಂದ ಸ್ವಲ್ಪ ದೂರ ಆಗಲೇಬೇಕಾಗತ್ತೆ, ಹೊರ ಬರಲೇಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಸಂದೇಶ ಸಿಗ್ತದೆ. ಒಟ್ಟಾರೆಯಾಗಿ ನಿನ್ನ ಜೀವನದ ಸಂಪೂರ್ಣ ಜವಾಬ್ದಾರಿ ನಾನು ತಗೊಳ್ತೀನಿ, ನೀನು ಇದರಲ್ಲಿದ್ದರೂ ಆಯಿತು ಇಲ್ಲದ್ರೂ ಆಯಿತು, ಒಟ್ಟಾರೆಯಾಗಿ ಇಡೀ ಜೀವನದುದ್ದಕ್ಕೂ ನೀನು ಕಣ್ಣೀರೇ ಹಾಕ್ತೀನಿ ಅಂತೇಳಿ ಡಿಸೈಡ್ ಮಾಡಿದ್ರು ಕೂಡ ನನ್ನ ಪ್ರೊಟೆಕ್ಷನ್ ನಿನಗೆ ಸಿಗುತ್ತೆ. ಅದು ನಿನ್ನದೇ ಆಯ್ಕೆ ಆಗಿರುತ್ತೆ. ಅವರಿಂದ ನೋವು ತಿನ್ನೋದು, ಅವರನ್ನು ಬದಲಾಯಿಸೋಕ್ಕೆ ನಾನು ಪ್ರಯತ್ನ ಪಡಲ್ಲ ಅಂತೇಳಿ ಬದಲಾಯಿಸ್ತೀನಿ. ಆದರೆ ಅದಕ್ಕೆ ಅವ್ರು ತಿದ್ಕೊಳ್ಳಿಲ್ಲ ಅಂದಾಗ ನಾನು ಅಲ್ಲಿ ಒಂದು ಸಣ್ಣದಾಗಿ ಪೆಟ್ಟು ಕೊಡ್ತೀನಿ. ಆ ಪೆಟ್ಟನ್ನು ಸಹಿಸ್ಕೊಳ್ಳೋ ಶಕ್ತಿ ನಿನಗಿರೋದಿಲ್ಲ. ಅದಕ್ಕೋಸ್ಕರ ನಾನಲ್ಲಿ ನಿನ್ನಿಂದ ಅವರನ್ನು ದೂರ ಮಾಡ್ತೀನಿ. ಈ ರೀತಿಯೂ ಕೂಡ ನಾನು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಒಟ್ಟಾರೆಯಾಗಿ ಈ ಒಂದು ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತದೆ. ಒಟ್ಟಾರೆಯಾಗಿ ಕೆಲವರ ಸಹಾಯ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ಮಧ್ಯಾಹ್ನದ ನಂತರದ ತೀರ್ಮಾನದ ಒಂದು ಆಕಸ್ಮಿಕ ಒಂದು ಯೋಚನೆ ಇದಾಗಿತ್ತು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಂತರ ತಕ್ಷಣವೇ ಒಂದು ನಿರ್ಧಾರ ಆಕಸ್ಮಿಕವಾಗಿ ಈ ಒಂದು ಏನು ನೆಗೆಟಿವ್ ಆಗಿ ಯೋಚಿಸ್ತಾ ಇದ್ರಲ್ಲ ಆ ಎನರ್ಜಿಯನ್ನು ಕಡಿಮೆ ಮಾಡಿತು. ನಿಮ್ಮಲ್ಲಿ ಒಂದು ಗಂಭೀರತೆ ಬಂತು. ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ, ನನ್ನದನ್ನೋದು ಏನೂ ಇಲ್ಲ ಇಲ್ಲಿ, ಎಲ್ಲ ಭಗವಂತನ ಒಂದು ಕೈಯಲ್ಲೇ ಇರೋದು, ಪ್ರಯತ್ನ ನಾನು ಪಡೋಣ ಅನ್ನೋ ರೀತಿಯಲ್ಲಿ ಮತ್ತೆ ನಿಮಗೆ ನೀವೇ ವಿಶ್ವಾಸವನ್ನು ತುಂಬಿಕೊಂಡು ಮುಂದುವರೆದಿರ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ನಿಮ್ಮ ಸ್ವಭಾವ ಏನು ಅಂದರೆ ಯಾರೋ ಬಂದು ನಿಮ್ಮ ಎದುರಿಗೆ ತೋರಿಸಿಕೊಳ್ಳುವ ಗುಣವನ್ನು ನೀವು ಇಷ್ಟಪಡೋದಿಲ್ಲ. ಅತಿಯಾಗಿ ಅವ್ರು ಏನಾದರೂ ಅವ್ರ ಬಗ್ಗೆನೇ ಹೇಳ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂದರೆ ಒಂದಿಷ್ಟು ಸ್ಟೇಟಸ್ ಬಗ್ಗೆ ಮಾತನಾಡೋದಾಗಿರ್ಬೋದು. ಈ ರೀತಿಯ ವಿಚಾರಗಳು ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ರೀತಿಯಲ್ಲಿ ನೋವು ಕೊಡುತ್ತೆ ಅನ್ನೋದಕ್ಕಿಂತ ಅದು ಇಷ್ಟ ಇಲ್ಲ ನಿಮಗೆ. ಯಾಕಂದರೆ ನಿಮ್ಮ ವ್ಯಕ್ತಿತ್ವ ಅದಲ್ಲ. ಹಾಗಾಗಿ ನಿಮಗೆ ಅಂಥದ್ದೇ ಒಂದು ವ್ಯಕ್ತಿತ್ವ ಕನೆಕ್ಟ್ ಆದಾಗ ನೀವು ಅದನ್ನು ವಿರೋಧಿಸ್ತೀರ. ಆ ರೀತಿ ಕನೆಕ್ಟ್ ಆಗ್ತದೆ. ಅಂದರೆ ನೀವು ಎಂಥ ಸ್ವಭಾವ ಅಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅಂತೇಳಿ ಬಯಸೋದಿಲ್ಲ. ಅತಿ ಆಸೆಯ ಗುಣ ಇರೋ ಒಂದು ಎನರ್ಜಿ ಆಗಿರ್ಬೋದು, ಇಲ್ಲ ಯಾವುದೋ ಬೇರೆಯವ್ರ ವಿಚಾರ ಅತಿಯಾಗಿ ಇಲ್ಲ ಸಲ್ಲದ್ದನ್ನು ಇವರೇ ಸ್ವಲ್ಪ ಸೇರಿಸಿ ಮಾತನಾಡುವ ಗುಣ ಆಗಿರ್ಬೋದು. ಅಂತ ಒಂದಿಷ್ಟು ಜನರು ನಿಮಗೆ ಎದುರಾದಾಗ ಎಲ್ಲೋ ಒಂದು ರೀತಿಯಲ್ಲಿ ಅವರ ವಿರುದ್ಧ ಸಿಡಿಮಿಡಿಗೊಳ್ತೀರ. ಅಂದರೆ ಅದು ನಿಮ್ಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ನಿಮ್ಮ ಎನರ್ಜಿಗೆ ಆ ಎನರ್ಜಿ ಕನೆಕ್ಟ್ ಆಗೋದಿಲ್ಲ, ಅದು ವಿರುದ್ಧ ಎನರ್ಜಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ಅಂದರೆ ಎಣ್ಣೆ ಶೀಗೆಕಾಯಿ ಅಂತಾರಲ್ಲ ಆ ರೀತಿ ನಿಮಗೆ ಅದು ಇಷ್ಟ ಆಗೋದಿಲ್ಲ. ಅಂಥವ್ರನ್ನ ಅವಾಯ್ಡ್ ಮಾಡ್ತೀರಾ. ಅದರಿಂದ ಅವರು ನಿಮ್ಮ ಆ್ಯಟಿಟ್ಯೂಡ್ ಅಂದರೆ ಈಗ ಆ್ಯಟಿಟ್ಯೂಡ್ ತೋರಿಸ್ತಾಳೆ ಇವಳು, ಅವಾಗ ಹಾಗಿರಲಿಲ್ಲ ಇವಾಗ ಹೀಗೆ ಮಾಡ್ತಾಳೆ ಅಂತೇಳಿ ಅವ್ರು ಅಂದ್ಕೊಂಡು ಮಾತಾಡ್ತಾ ಇರ್ಬೋದು. ಆದರೆ ಇವಾಗ ಅಂತ ನೀವು ಬದಲಾಗಿಲ್ಲ. ಅಂದರೆ ಅವಾಗ ಅದನ್ನು ಅದು ಮೀಡ್ಕೊಳ್ತಾ ಇದ್ರಿ, ಸಹಿಸ್ಕೊಳ್ತಾ ಇದ್ರಿ. ಆದರೆ ಈಗ ಸಹಿಸ್ಕೊಳ್ತಾ ಇಲ್ಲ, ಅದನ್ನು ನೇರವಾಗಿ ಹೇಳ್ತಾ ಇದ್ದೀರಾ ಅಷ್ಟೇ. ಅದನ್ನು ಇವರು ಬಿಂಕ ತೋರಿಸ್ತಾ ಇದ್ದಾರೆ ಅಂಥೇಳಿ ಅವ್ರು ಅಂದ್ಕೊಂಡ್ರು ಅಂದರೆ ಅದು ಅವ್ರ ಕರ್ಮ ಅಲ್ವಾ, ಅವ್ರ ಮನಸ್ಸಿನ ಸ್ಥಿತಿ, ಅವ್ರ ಮನಸ್ಸಿನ ಆಲೋಚನೆ. ಅದನ್ನು ಬದಲಾಯಿಸೋಕ್ಕೆ ನಿಮ್ಮಿಂದ ಆಗೋದಿಲ್ಲ. ನಿಮ್ಮನ್ನು ನೀವು ಬದಲಾಯಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀರಲ್ಲ ಅದೇ ಸರಿಯಾದ ದಾರಿ. ಅಂದರೆ ನೀವು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಸರಿ ಇದೆ. ಅದರಲ್ಲಿ ಯಾವುದೇ ರೀತಿ ಒಂದು ಕರ್ಮ, ಇನ್ನೊಬ್ಬರ ಕರ್ಮ ನೀವು ತೊಗೊಳಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮದೇ ಆದ ಒಂದು ಕರ್ಮವನ್ನು ಕಳ್ಕೊಂಡು ಒಳ್ಳೆತನ ಕೂಡ್ಕೊಂಡು ಮುಂದೆ ಹೋಗಲಿಕ್ಕೆ ನೀವೇ ಒಂದು ದಾರಿಯಲ್ಲಿ ಸಾಕ್ತಾ ಇರೋದು. ಹಾಗಾಗಿ ಇದರಲ್ಲಿ ನೀವು ಅವ್ರು ಹಾಗೆ ಅಂದ್ಕೊಳ್ತಾರೆ ಹೀಗೆ ಅಂದ್ಕೊಳ್ಳೋದ್ರು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡೋದೇನು ಬೇಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವರ ಮನಸ್ಥಿತಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಿದ್ದಾವೆ. ಅಂದರೆ ಅದು ಮದುವೆ, ಇಲ್ಲ ಸಂತಾನ, ಇಲ್ಲ ಒಂದು ಕೆಲಸದ ವಿಚಾರದಲ್ಲಿ ಒಂದಿಷ್ಟು ಅಸ್ತವ್ಯಸ್ತ ಆಗಿದೆ. ನಾನು ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದು ನನ್ನ ಪ್ರಾರ್ಥನೆ ಅವ್ರು ಕೇಳಿಸ್ಕೊಳ್ತಾ ಇದ್ದಾರೋ ಇಲ್ವೋ ಅನ್ನೋ ರೀತಿಲಿ ನೀವು ಯೋಚಿಸ್ತಾ ಇದ್ದೀರ. ಅಂದರೆ ಅವರನ್ನು ನಂಬಿದ್ರು ಕೂಡ ಯಾಕೆ ಈ ರೀತಿ ಒಂದಿಷ್ಟು ವ್ಯತ್ಯಾಸ ಆಗ್ತಾ ಇದೆ, ನಾನು ಎಲ್ಲವನ್ನ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ದೀನಿ, ಆದರೂ ಕೂಡ ಯಾಕೆ ಈ ಒಂದಿಷ್ಟು ಸಣ್ಣ ಏರಿಳಿತಗಳು ಕಾಣ್ತಾ ಇದ್ದಾವೆ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ. ಆದರೆ ಗುರು ಹೇಳ್ತಾ ಇದ್ದಾರೆ, ಶ್ರದ್ಧೆ ಇಟ್ಟು ನೀನು ನನ್ನಲ್ಲಿ ಸಮರ್ಪಣೆಯಾಗಿದೆ ಅಂದರೆ ಖಂಡಿತ ನಾನು ಯಾವುದೇ ಕಾರಣಕ್ಕೂ ನಿನ್ನ ಕೈ ಬಿಡೋದಿಲ್ಲ. ಇಲ್ಲೇನೇ ಒಂದು ಏರಿಳಿತ ಕಾಣ್ತಾ ಇದ್ರೂ ಕೂಡ ಅದು ಒಳ್ಳೆಯದಕ್ಕೆ ಆಗಿರುತ್ತೆ. ನಿನ್ನ ಜೀವನದಲ್ಲಿ ಆದಷ್ಟು ಬೇಗನೆ ನೀನು ಬಯಸ್ತಾ ಇರುವ ಒಂದು ರೀತಿಯಲ್ಲಿ ಅದ್ಭುತ ಮಿರಾಕಲ್ಸ್ ನಡೆಯುತ್ತೆ. ಆದರೆ ಅದಕ್ಕೋಸ್ಕರ ನಿನ್ನ ತಯಾರಿ ಈ ರೀತಿ ಆಗಿರುತ್ತೆ. ಸ್ವಲ್ಪ ನಿನ್ನ ಮನಸ್ಸು ಸ್ಥಿರವಾಗಿದೆಯಾ, ಇಲ್ಲ ಅಂದರೆ ಹಿಡಿತ ತಪ್ಪುತ್ತಾ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಪರೀಕ್ಷೆ ನಡೀತಾ ಇದೆ ಬಿಟ್ಟರೆ ಮತ್ತೇನೂ ಇಲ್ಲ. ನಿನ್ನ ಜೊತೆ ಯಾವತ್ತೂ ಇರುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಶ್ರದ್ಧೆ ಇಟ್ಟಿದೆಯಾ, ವಿಶ್ವಾಸ ಇಟ್ಟಿದೆಯಾ ನನ್ನ ಮೇಲೆ ಅಂದರೆ ಈ ಸಮಯ ಕೂಡ ಕಳೆಯುತ್ತೆ. ನಾನು ನಿನ್ನ ಜೊತೆಗಿದ್ದೀನಿ. ನಿನ್ನ ಜೀವನದಲ್ಲಿ ಯಾವುದೇ ರೀತಿ ಕೆಟ್ಟದಾಗಲಿಕ್ಕೆ ನಾನು ಬಿಡೋದಿಲ್ಲ. ನನ್ನ ಮೇಲೆ ನೀನಿಟ್ಟ ಶ್ರದ್ಧೆ, ನಂಬಿಕೆ ಉಳಿಯುತ್ತೆ ಅನ್ನೋ ರೀತಿಯಲ್ಲಿ ಮತ್ತೊಮ್ಮೆ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಭರವಸೆಯ ಮೂಲಕ. ಒಟ್ಟಾರೆಯಾಗಿ ನೀವು ಅವರನ್ನು ಎಷ್ಟು ಆಳವಾಗಿ ತಿಳ್ಕೊಳ್ತಾ ಹೋಗ್ತಿದ್ರೋ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಮೇಲೆ ಹೇಳ್ತಾ ಇದ್ದೀರಾ. ಅಂದರೆ ಹೇಗೆ ಅಂದರೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ತನ್ನಿಂದ ತಾನೇ ದಾರಿ ತೆರೆಕೊಳ್ತಾ ಇದೆ. ಅಂದರೆ ಹೇಗಪ್ಪ ಅಂದರೆ ಈಗ ಒಂದಿಷ್ಟು ಕೆಟ್ಟವರು ಸಹವಾಸ ಮಾಡಿದರೆ ಅಂಥದ್ದೇ ವಿಚಾರಗಳು ನಿಮಗೆ ಸಿಗ್ತಾ ಹೋಗ್ತವೆ, ಅಂಥವರೇ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಹಾಗೆ ಒಳ್ಳೆಯದ್ರ ಕಡೆ ನೀವು ಹೋಗಿ ಒಂದಿಷ್ಟು ಒಳ್ಳೆಯವರು ಸಹವಾಸ ಮಾಡಿದರೆ ಅವರಿಂದ 100 ಜನ ಒಳ್ಳೆಯವರು ನಿಮಗೆ ಸಿಗ್ತಾರೆ, ಒಳ್ಳೇದು ಕನೆಕ್ಟ್ ಆಗೋದಲ್ಲ. ಆ ರೀತಿ ಗುರುವು ನಿಮ್ಮನ್ನು
ಈ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಸ್ವಲ್ಪ ನಿಮ್ಮ ಒಂದು ಪರೀಕ್ಷೆ ಸಣ್ಣದಾಗಿ ನಡೀತಾ ಇದೆ, ಅದನ್ನು ಕೈ ಬಿಡೋದಿಲ್ಲ. ಪರೀಕ್ಷೆ ಕೊಡ್ತೀನಿ, ಆ ಪರೀಕ್ಷೆಯಲ್ಲಿ ಪಾಸಾಗುವಂಥ ಯೋಗ್ಯತೆಯೂ ನಾನು ಕೊಡ್ತೀನಿ, ಅದಕ್ಕೋಸ್ಕರ ನೀನು ಚಿಂತೆ ಮಾಡೋದು ಬೇಡ, ನಿನ್ನ ಜೊತೆ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಗಟ್ಟಿಯಾಗಿರಿ. ಹಾಗೆ ಅವರಲ್ಲಿ ಇನ್ನೂ ದೃಢವಾದ ವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ನೀವು ಎಷ್ಟು ಜೋಡಣೆ ಆಗ್ತೀರೋ ಅಷ್ಟೇ ಭಗವಂತ ನಿಮ್ಮ ಹತ್ರ ವೇಗವಾಗಿ ಬರ್ತಾರೆ. ಈಗೇನು ಪರಿಸ್ಥಿತಿ ಬಂದಿದೆಯಲ್ಲ, ಅವೆಲ್ಲವೂ ಒಂದು ಕಲಿಕೆ, ಒಂದು ಪಾಠ ಆಗಿದೆ. ಅಂದರೆ ನೀನು ಮುಂದೆ ನನ್ನ ಹತ್ರ ಏನು ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ಕೇಳಿದೆಯಲ್ಲ, ಏನು ಬೇಡಿಕೆ ಇಟ್ಟಿದೆಯಲ್ಲ, ಅದಕ್ಕೆ ನೀನು ಅರ್ಹಳ ಅಂಥೇಳಿ ನಾನು ಒಂದು ಸಣ್ಣ ಪರೀಕ್ಷೆಯನ್ನು ಮಾಡ್ತಾಯಿದ್ದೀನಿ. ಖಂಡಿತ ಅದು ನೀನೇನು ಬಯಸ್ತಾ ಇದೆಯಲ್ಲ ಅದು ನಿನಗೋಸ್ಕರ ಡಿಸರ್ವ್ ಆಗಿದೆ, ಖಂಡಿತ ಅದನ್ನು ಕೊಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಸ್ವಲ್ಪ ಪರಿಸ್ಥಿತಿಗಳನ್ನು ನಿನಗೂ ಕೆಲವಷ್ಟು ಪಾಠಗಳನ್ನು ಕಲಿಸ್ತಾ ಇದ್ದೀನಿ, ನಾನು ನಿನ್ನ ಜೊತೆಗಿದ್ದೀನಿ. ಹಾಗಾಗಿ ನಿಮಗೆ ಕೆಲವರಿಂದ ಸಿಗ್ತಾ ಇರುವ ಒಂದಿಷ್ಟು ವಿಚಾರಗಳು, ನಿಮ್ಮನ್ನು ಯಾರು ಇಗ್ನೋರ್ ಮಾಡ್ತಾರೆ, ನಿಮ್ಮನ್ನು ಯಾರು ಕಡೆಗಣಿಸ್ತಾ ಇದ್ದಾರೆ, ನಿಮ್ಮ ಮೇಲೆ ಯಾರು ಶತ್ರುತ್ವ ಸಾಧಿಸ್ತಾ ಇದ್ದಾರೆ, ನಿಮ್ಮ ಮೇಲೆ ಯಾರು ಒಂದಿಷ್ಟು ಮಾಟ ಮಂತ್ರ ಎಂಥದೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗ ನಡೆಸ್ತಾ ಇದ್ದಾರೆ, ಇವೆಲ್ಲದರಿಂದ ನೀವು ಸಾಕಷ್ಟು ಕಲಿಯೋದಿದೆ. ಅದರಿಂದ ಏನು ಸಿಗುತ್ತೆ ಅನ್ನೋದನ್ನು ಕಲಿಯೋದಿದೆ. ಅದರ ಆಧಾರದ ಮೇಲೆ ನೀವು ಗುರುವಿನಲ್ಲಿ ಇನ್ನೂ ದೃಢವಾದ ವಿಶ್ವಾಸವನ್ನು ಬೆಳೆಸ್ಕೊಳ್ತಾ ಅಂದರೆ ಇವೆಲ್ಲ ಸುತ್ತುವರೆದು ಏನೊಂದು ಕೆಡಕ್ಕೆ ಮಾಡಬೇಕು ಅಂತ ನಿಂತಿದ್ದಾರಲ್ಲ, ಅವೆಲ್ಲದರಿಂದ ನೀವು ಮತ್ತೆ ಗುರುವಿನ ಒಂದು ಎನರ್ಜಿಗೆ ಆಳವಾಗಿ ಕನೆಕ್ಟ್ ಆಗ್ತಿದ್ದೀರಾ. ಇದರಿಂದ ಏನಾಗುತ್ತೆ, ಅವೆಲ್ಲವೂ ಯಾವುದೂ ಕೂಡ ಶಕ್ತಿ ನಿಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಗುರುವು ನಿಮ್ಮನ್ನು ಅಂಗೈಯಲ್ಲಿಟ್ಟು ರಕ್ಷಣೆ ಮಾಡ್ತಾ ಇದ್ದಾರೆ. ಅವರ ಶರಣದಲ್ಲಿ ನೀವು ಅವರ ಪಾದದ ಮೇಲೆ ಬೀಳ್ತಾ ಇರುವ ನಿಮ್ಮ ಕಣ್ಣೀರು ಪನ್ನೀರಾಗಿ ಅಭಿಷೇಕ ಮಾಡ್ತಾ ಇದೆ. ಖಂಡಿತ ನಿಮ್ಮ ಜೀವನದಲ್ಲಿ ಏನೆಲ್ಲ ಗೊಂದಲಗಳಿದಾವೋ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಇಲ್ಲೇ ನೀವು ಕರ್ಮ ಕಳ್ಕೊಳ್ತೀರಾ. ಇದೇ ಒಂದು ಜನ್ಮದಲ್ಲಿ ನೀವು ಕರ್ಮ ಕಳ್ಕೊಂಡು ಒಂದು ಒಳ್ಳೆಯ ಸ್ಥಿತಿ ಗತಿಯೊಂದಿಗೆ ನಿಮ್ಮ ಮತ್ತೆ ಮುಂದಿನ ಪ್ರಯಾಣವನ್ನು ನೀವು ಸಂತೋಷದಿಂದ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅಂತಾರಲ್ಲ, ಹಾಗೆ ಹೋಗ್ತೀರಾ. ಆ ರೀತಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಖಂಡಿತ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಸಾಕಷ್ಟು ಗೊಂದಲಗಳಿದ್ದಾವೆ, ಇಲ್ಲ ಅದು ಯಾವುದೇ ರೀತಿಯಲ್ಲಿ ಇರ್ಬೋದು. ಆದರೆ ಕೆಲವೊಂದು ಸಾರಿ ಆ ವಯಸ್ಸು ಕೆಲವು ಇನ್ನೂ ಪಾಠಗಳನ್ನು ಕಲಿಯೋ ಹಂತದಲ್ಲಿರೋದಿಲ್ಲ, ಹಾಗೆ ಹೀಗೆ ಮಾಡ್ತಾ ಇರತ್ತೆ. ಅಂದರೆ ಈಗ ಸ್ಕೂಲಲ್ಲಿ ಹೋಗ್ತಾ ಇರೋ ಮಕ್ಕಳು 10 ಮಕ್ಕಳು ಹೋಗ್ತವೆ ಅಂದರೆ 10 ಮಕ್ಕಳು ಶ್ರದ್ಧೆಯಿಂದ ಪಾಠ ಕೇಳೋದಿಲ್ಲ. ಕೆಲವು ಮಕ್ಕಳು ಶ್ರದ್ಧೆಯಿಂದ ಪಾಠ ಕೇಳಿದರೆ ಕೆಲವು ಮಕ್ಕಳು ಅವರು ಅಲ್ಲಿರ್ತಾರೆ, ಮನಸ್ಸು ಇನ್ನೆಲ್ಲೋ ಇರುತ್ತೆ. ಈ ರೀತಿ ಒಂದಿಷ್ಟು ಮಕ್ಕಳಲ್ಲಿ ಅವ್ರ ಮನೆಯ ವಾತಾವರಣ ಎಲ್ಲೋ ಒಂದು ರೀತಿಯಲ್ಲಿ ನೆನಪಿಗೆ ಬಂದು ಅಲ್ಲೊಂದು ರೀತಿ ಖಿನ್ನತೆಯಲ್ಲಿ ಜಾರಿ ಇರ್ತಾರೆ. ಅಂದರೆ ಒಂದೊಂದಿಷ್ಟು ಮಕ್ಕಳು ಅಲ್ಲಿ ಡಿವೈಡ್ ಆಗಿರ್ತಾರೆ. ಹಾಗಾಗಿ ಇಲ್ಲಿ ಆ ಮನಸ್ಥಿತಿ ಅನುಗುಣವಾಗಿ ಅವರು ಆ ಒಂದು ಒತ್ತಡದ ಒಂದು ಜೀವನದಲ್ಲಿ ಅಲ್ಲಿ ನಡೀತಾ ಇರ್ತಾರೆ. ಹಾಗಾಗಿ ಅವರನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕೇವಲ ಮಕ್ಕಳ ಬಗ್ಗೆನೇ ಕಂಪ್ಲೇಂಟ್ ಮಾಡೋದಿಲ್ಲ, ಇಲ್ಲಿ ನಮ್ಮಿಂದನೂ ಏನಾದರೂ ತಪ್ಪಾಗ್ತಾ ಇದೆ ಆ ಬೆಳವಣಿಗೆಗೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ನಿಮ್ಮನ್ನು ನೀವು ತಿದ್ಕೊಳ್ಳೋ ಪ್ರಯತ್ನನೂ ಮಾಡಿ. ಅಂದರೆ ಸ್ವಲ್ಪ ಅವ್ರ ಹತ್ರ ಹೆಚ್ಚು ಮಾತುಕತೆ ಆಡೋದಕ್ಕಿಂತ ಗಮನಿಸಿ ಅವ್ರ ಮೇಲೆ. ಹಾಗೆ ಅವರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡಿ, ಅದು ಅವರನ್ನು ಎಲ್ಲೂ ದಾರಿ ತಪ್ಪದಂತೆ ರಕ್ಷಣೆ ಮಾಡೋದು. ಅಷ್ಟೊಂದು ಶಕ್ತಿ ನಿಮ್ಮ ಪ್ರಾರ್ಥನೆಗಿದೆ, ಶುದ್ಧ ಪ್ರಾರ್ಥನೆಗಿದೆ. ಯಾಕಂದರೆ ನೀವು ಅಷ್ಟು ಅಂದರೆ ನಿಮಗೋಸ್ಕರ ಅಲ್ಲದೆ ಇದ್ದರೂ ಅವರಿಗೋಸ್ಕರ ಒಳ್ಳೆಯದಾಗಬೇಕು ಅಂತೇಳಿ ದಿನನಿತ್ಯ ಬಯಸ್ತಾ ಇದ್ದೀರಲ್ಲ, ಅದನ್ನು ಗುರುತಿಸುತ್ತೆ ಭಗವಂತನ ಶಕ್ತಿ, ಯೂನಿವರ್ಸ್ ಶಕ್ತಿ. ಹಾಗಾಗಿ ಒಂದಿಷ್ಟು ಲೆಕ್ಕಾಚಾರ ಕ್ಲಿಯರ್ ಆಗುವ ಸಮಯ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಂದರೆ ಯಾವುದೋ ಒಂದು ಇಷ್ಟು ತೀರ್ಮಾನ ಆಗೋ ವಿಚಾರ ಇತ್ತು, ಅಲ್ಲಿ ಅಡೆತಡೆ ಕಾಣಿಸ್ತಾ ಇತ್ತು, ಅದನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಇಟ್ಟಿದ್ರಿ. ಹಾಗೆ ಅದಕ್ಕೆ ಒಂದಿಷ್ಟು ಒಳ್ಳೆಯ ಜನ ಕನೆಕ್ಟ್ ಆಗೋ ಮಾಡಿ ಅಲ್ಲಿ ಬಾಬಾ ಅದಕ್ಕೊಂದು ತೀರ್ಮಾನ ಎಂಡ್ ಕೊಡೋ ಹಾಗೆ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಕೋರ್ಟು ಕಚೇರಿಯ ವಿಚಾರದಲ್ಲಿ ತುಂಬ ಒಂದು ಹೋರಾಟನೇ ಮಾಡ್ತಾಯಿದ್ರೆ ಅಲ್ಲಿ ಗುರು ಹೇಳ್ತಾ ಇದ್ದಾರೆ ಅದು ನಿನ್ನ ಕರ್ಮದ ಫಲ ಆಗಿತ್ತು. ಅಲ್ಲಿ ನಿನ್ನನ್ನು ಅಂದರೆ ಈ ಕೋರ್ಟು ಕಚೇರಿ ವಿಚಾರ ಬಂತು ಅಂದರೆ ಅದು ಪ್ರಾರಬ್ಧ ಕರ್ಮವನ್ನೇ ಸೂಚಿಸುತ್ತೆ. ಹಾಗಾಗಿ ಅದು ತುಂಬ ಅಲೆದಾಟವನ್ನು ಕೊಡುತ್ತೆ. ಅದೇ ಅಲೆದಾಟವನ್ನು ಮಾಡ್ತಿದ್ದೆ. ಆದರೆ ನನ್ನ ಶರಣದಲ್ಲಿ ಬಂದಿರೋದ್ರಿಂದ ನಿನಗೇನು ಸಿಗಬೇಕು, ನಿನ್ನದಲ್ಲದದ್ದು ನಿನಗೆ ಸಿಗೋಕ್ಕೆ ನಾನು ಬಿಡೋದಿಲ್ಲ. ನಿಂದೇ ಆಗಿರೋದು ಅದು 1 ರೂಪಾಯಿನೇ ಆಗಿರಲಿ, ಏನೇ ಆಗಲಿ ಅದು ನಿನಗೆ ಸಿಕ್ಕೇ ತೀರುತ್ತೆ. ಯಾಕಂದರೆ ಅದ್ರ ಜೊತೆ ನಾನು ನಿಂತಿದ್ದೀನಿ, ನಿನಗೆ ನ್ಯಾಯ ಕೊಡ್ಸೋಕ್ಕೋಸ್ಕರ ನಾನು ನಿಂತಿದ್ದೀನಿ. ಇಲ್ಲಿ ಕೋರ್ಟ್ ಆಗಿರ್ಬೋದು, ಇಲ್ಲ ಅಲ್ಲಿರೋ ವ್ಯಕ್ತಿಗಳಾಗಿರ್ಬೋದು ನಿನ್ನ ಒಂದು ವಿಚಾರವನ್ನು ತೀರ್ಮಾನ ಮಾಡ್ತಿಲ್ಲ. ಸ್ವಯಂ ನಾನೇ ನನ್ನದೇ ಆದ ಸಮಾಧಿ ಮಂದಿರದಲ್ಲಿ ನಾನಿದ್ದೀನಿ ನಿನ್ನ ಮತ್ತು ಅವರ ಮಧ್ಯೆ ನಾನು ನಿಂತು ನಿನಗೆ ನ್ಯಾಯ ತೀರ್ಮಾನ ಮಾಡಿಕೊಡ್ತಾಯಿದ್ದೀನಿ. ನ್ಯಾಯ ನಾನೇ ಆಗಿದ್ದೀನಿ, ಅದನ್ನು ಅರ್ಥ ಮಾಡ್ಕೊ. ಹಾಗಾಗಿ ಹೆದರಬೇಡ. ನನ್ನಲ್ಲಿ ಅದನ್ನು ಒಪ್ಪಿಸಿದೀಯ ಅಂದರೆ ನಿನಗೇನು ಸಿಗಬೇಕೋ ನಿನ್ನದಾಗಿದ್ದು ಅದು ಖಂಡಿತ ನಿನಗೆ ಸಿಕ್ಕೇ ತೀರುತ್ತೆ. ಅದರ ಜವಾಬ್ದಾರಿ ನಾನು ಭರಿಸಿದ್ದೀನಿ, ಹೆದರಬೇಡ ಅನ್ನೋ ರೀತಿಲಿ ನೀನು ನಿಶ್ಚಿಂತೆಯಿಂದ ನಿನ್ನ ಪ್ರಾಮಾಣಿಕ ಪ್ರಯತ್ನ ಮಾಡು. ಮತ್ತು ಅದೇ ಸಮಸ್ಯೆಯ ಭಾರವನ್ನು ಹೊತ್ತು ನೀನು ತಿರುಗ್ತೀನಿ ಅಂದರೆ ಅದು ನಿನ್ನ ಕರ್ಮ ಆಗುತ್ತೆ. ಯಾಕಂದರೆ ನಾನು ಆ ಭಾರವನ್ನು ಹೊತ್ತಿದ್ದೀನಿ ಅಂದ್ರೂ ನೀನು ಪದೇ ಪದೇ ಮತ್ತೆ ನಾನು ಹೊತ್ತಿರೋ ಭಾರವನ್ನು ಆ ಗಂಟನ್ನು ಕಿತ್ಕೊಂಡು ಮತ್ತೆ ನಿನ್ನ ಬೆನ್ನ ಮೇಲೆ ಇಟ್ಕೊಳ್ತಾ ಇದೆಯಾ, ನಾನೇನು ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಸಾರಿ ಆ ವಿಚಾರವನ್ನು ಅವರಲ್ಲಿ ಸಮರ್ಪಣೆ ಮಾಡಿದ್ದೀರಾ, ನಿಮಗೇನು ಬೇಕು, ಹಾಗೆ ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆ ಇದೆ ಅದರ ಪರಿಹಾರ ಕೇಳ್ತಾ ಇದ್ದೀರಲ್ವ, ಅದನ್ನು ಅವರಲ್ಲಿ ಅರ್ಪಣೆ ಮಾಡಿದ್ದೀರಲ್ಲ ಸಮರ್ಪಣೆ. ಮತ್ತ್ಯಾಕೆ ಅದನ್ನು ಪದೇ ಪದೇ ಎತ್ತಿ ನಿಮ್ಮ ಹೆಗ್ಲಿ ಮೇಲೆ ಇಟ್ಕೊಳ್ಳೋ ಪ್ರಯತ್ನ ಪಡ್ತೀರಾ? ದೇವಸ್ಥಾನದೊಳಗೆ ಹೋಗ್ತಿದ್ದೀರಾ, ಪ್ರಾರ್ಥನೆ ಮಾಡ್ತಿದ್ದೀರಾ, ಮನೆಯಲ್ಲೂ ಕೂತು
ಕೂತು ದೇವ್ರ ಕೋಣೆಯಲ್ಲಿ ಕೂತು ಬಾಬಾರವರನ್ನು ಪ್ರಾರ್ಥನೆ ಮಾಡ್ತಿದ್ದೀರಾ, ಆ ಬಾಬಾರವರಲ್ಲಿ ಆ ವಿಚಾರವನ್ನು ಇಡ್ತಾ ಇದ್ದೀರಾ. ಮತ್ತು ಇನ್ನೂ ಆ ದೇವಸ್ಥಾನ ದಾಟಿಲ್ಲ, ಹೊಸಲು ದಾಟ್ತಿದ್ದಂಗೆ ಮತ್ತೆ ಆ ವಿಚಾರವನ್ನು ಹೊತ್ತು ಹೋಗ್ತಾ ಇದ್ದೀರಾ. ಮತ್ತು ದೇವ್ರ ಕೋಣೆ ದಾಟಿಲ್ಲ, ಮತ್ತು ಅದೇ ವಿಚಾರವನ್ನು ಚಿಂತಿಸ್ತಾ ಮನೆ ತುಂಬ ಓಡಾಡ್ತಾ ಇದ್ದೀರಾ. ಅಲ್ಲಿಗೇನು ಬಂತು? ಅಲ್ಲಿ ಸಮರ್ಪಣೆ ಮಾಡಿದಾಗ ಆಗಲಿಲ್ಲ, ಅದನ್ನು ಸಮರ್ಪಣೆ ಮಾಡಿದಾಗ ನಾಟಕ ಮಾಡಿ ಮತ್ತು ಅದನ್ನು ಎತ್ಕೊಂಡು ಹೊರಟು ಬಿಟ್ಟಿದ್ದೀರಾ ನೀವೇ ಅನ್ನೋ ರೀತಿಲಿ ಆಯಿತಾ ಅಲ್ವಾ? ಅಂದರೆ ಸ್ಪಷ್ಟವಾಗಿ ಇಡೀ ಅದನ್ನು ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಗುರು. ಆಗಲೇ ಅದಕ್ಕೊಂದು ಪರಿಹಾರ ಸಿಗೋದು ಅನ್ನೋ ರೀತಿಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗಿದೆ. ನನಗೆ ಒಟ್ಟಾರೆಗೆ ಇವತ್ತು ಇಷ್ಟು ಕಾರ್ಡ್ಗಳ ಎನರ್ಜಿಯ ಪ್ರಕಾರ ಇಷ್ಟೇ ವಿಚಾರ ಗೊತ್ತಾಗಿದ್ದು, ಅದನ್ನು ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ವಿವರಿಸಿದ್ದೀನಿ, ಅರ್ಥ ಆಗೋ ಹಾಗೆ. ಈ ವಿಚಾರಗಳು ರೆಸೆಂಟ್ ಆಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಬಾಬಾರವರಿಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.